ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತು ನಾವು ರೀಸೆಂಟ್ ಆಗಿ ಹಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಆಬ್ಸೆಷನ್ ಸ್ಟೋರಿನ ನೋಡೋಣ. ಸೊ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಬೇರ್ ಅನ್ನೋ ಒಬ್ಬ ಹುಡುಗನನ್ನ ತೋರಿಸ್ತಾರೆ. ಈತನಿಗೆ ತನ್ನ ಫ್ರೆಂಡ್ ನಿಕ್ಕಿ ಅಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವನು ನಿಕ್ಕಿಗೆ ಪ್ರಪೋಸ್ ಮಾಡ್ಬೇಕಂತ ಅನ್ಕೋತಾನೆ, ಆದ್ರೆ ಅವನಿಗೆ ಧೈರ್ಯನೇ ಸಾಕಾಗ್ತಿರಲ್ಲ. ಆದ್ರೆ ಬೇರೀಗ ನಿಕಿಗೆ ಪ್ರಪೋಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ತಾನೆ. ಅದಕ್ಕೆ ಅವನು ತನ್ನ ಫ್ರೆಂಡ್ ಜೊತೆ ಕೂತು ನಿಕಿಗೆ ಹೇಗೆ ಪ್ರಪೋಸ್ ಮಾಡ್ಬೇಕಂತ ಪ್ರಾಕ್ಟೀಸ್ ಮಾಡ್ತಾನೆ. ತುಂಬಾ ಹೊತ್ತು ಪ್ರಾಕ್ಟೀಸ್ ಮಾಡಿದ ಮೇಲೆ ಬೇರ್ಗೆ ನಿಕಿಗೆ ತಾನು ಪ್ರಪೋಸ್ ಮಾಡಬಹುದು ಅಂತ ಅನಿಸುತ್ತೆ. ಆಗ ಅವನು ಅಲ್ಲಿಂದ ಮನೆಗೆ ಬರ್ತಾನೆ. ಬೇರ್ ಮನೆಗೆ ಬಂದಾಗ ಅಲ್ಲಿನ ದೃಶ್ಯ ನೋಡಿ ಶಾಕ್ ಆಗ್ತಾನೆ. ಯಾಕಂದ್ರೆ ಅವನಿಗೆ ಇಷ್ಟವಾದ ಬೆಕ್ಕು ಸತ್ತು ಬಿದ್ದಿರುತ್ತೆ. ಆಕ್ಚುಲಿ ಬೇರ್ ಬೆಕ್ಕು ಸಾಯಕ್ಕೆ ಬೇರೆ ಕಾರಣ ಆಗಿರ್ತಾನೆ. ಯಾಕಂದ್ರೆ ಬೇರ್ ಒಂದು ಟ್ಯಾಬ್ಲೆಟ್ ನ ತಗೋತಿರ್ತಾನೆ. ಅವನು ಅದನ್ನ ಟೇಬಲ್ ಮೇಲೆ ಇಟ್ಟು ಹೋಗಿರ್ತಾನೆ. ಆ ಬೆಕ್ಕು ಅದನ್ನ ಏನು ಅಂತ ಗೊತ್ತಾಗದೆ ಟ್ಯಾಬ್ಲೆಟ್ ನ ತಿಂದಿರುತ್ತೆ. ಇದರಿಂದ ಅದರ ಡೆತ್ ಆಗುತ್ತೆ. ಬೇರ್ಗೆ ತನ್ನ ಬೆಕ್ಕಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ಅವನು ತನ್ನ ಬೆಕ್ಕು ಸತ್ತಿದ್ದಕ್ಕೆ ಡಿಪ್ರೆಷನ್ ಗೆ ಹೋಗ್ತಾನೆ. ತುಂಬಾ ದಿನದವರೆಗೆ ಅವನು ಮನೆಯಿಂದ ಹೊರಗೆ ಬರ್ತಿರಲ್ಲ, ಬರೀ ಫೋನ್ ನೋಡ್ತಾ ಕೂತಿರ್ತಾನೆ. ಇದೇ ಟೈಮಲ್ಲಿ ಅವನಿಗೆ ನಿಕ್ಕಿ ಎಜುಕೇಶನ್ ಗೋಸ್ಕರ ಬೇರೆ ಸಿಟಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದು ಗೊತ್ತಾದಾಗ ಬೇರ್ ತುಂಬಾ ಬೇಜಾರಾಗ್ತಾನೆ. ಅವನು ನಿಕ್ಕಿಗೆ ಹೇಗಾದ್ರೂ ಮಾಡಿ ಪ್ರಪೋಸ್ ಮಾಡ್ಬೇಕು, ಇದೇ ಲಾಸ್ಟ್ ಚಾನ್ಸ್ ಅಂತ ಅನ್ಕೋತಾನೆ. ಈಗ ನಿಕ್ಕಿ ತಾನು ಎಜುಕೇಶನ್ ಗೆ ಹೊರಗೆ ಹೋಗ್ತಿದ್ದೀನಿ ಅಂತ ಒಂದು ಪಾರ್ಟಿ ಕೊಟ್ಟಿರ್ತಾಳೆ ಮತ್ತು ತನ್ನ ಎಲ್ಲಾ ಫ್ರೆಂಡ್ಸ್ ನ ಕರೀತಾಳೆ. ಈಗ ಬೇರ್ಗೂ ಇನ್ವಿಟೇಷನ್ ಬಂದಿರುತ್ತೆ. ಈಗ ಬೇರೆ ಇದನ್ನ ತಗೊಂಡು ತುಂಬಾ ಖುಷಿ ಆಗ್ತಾನೆ. ಇದೇ ಲಾಸ್ಟ್ ಚಾನ್ಸ್, ನಾನು ಹೇಗಾದ್ರೂ ಮಾಡಿ ಆಕೆಗೆ ಇಲ್ಲಿ ಪ್ರಪೋಸ್ ಮಾಡ್ಬೇಕು ಅಂತ ಅನ್ಕೋತಾನೆ. ಅದಕ್ಕೆ ಅವನು ಈಗ ಫ್ರೆಶ್ ಅಪ್ ಆಗ್ತಾನೆ ಮತ್ತು ರೆಡಿಯಾಗಿ ಮಿರರ್ ಮುಂದೆ ನಿಂತು ನಿಕ್ಕಿಗೆ ಹೇಗೆ ಪ್ರಪೋಸ್ ಮಾಡ್ಬೇಕಂತ ಮತ್ತೊಂದ್ಸಲ ಪ್ರಾಕ್ಟೀಸ್ ಮಾಡುತ್ತಾನೆ. ಆಮೇಲೆ ಬೇರೆ ಅಲ್ಲಿಂದ ಒಂದು ಜ್ಯುವೆಲರಿ ಸ್ಟೋರ್ಗೆ ಹೋಗ್ತಾನೆ. ಅವನು ನಿಕ್ಕಾಗಿ ಯಾವ್ದಾದ್ರು ಒಂದು ಗಿಫ್ಟ್ ತಗೋಬೇಕಂತ ಇರ್ತಾನೆ. ಅವನು ಇಲ್ಲಿ ಬಂದಾಗ ಅವನಿಗೆ ಏನ್ ತಗೋಬೇಕಂತ ಗೊತ್ತಾಗ್ತಿರಲ್ಲ. ಆಗ ಅವನು ಸೇಲ್ಸ್ ಗರ್ಲ್ಗೆ ಒಬ್ಬ ಸುಂದರವಾದ ಹುಡುಗಿಗೆ ಏನು ಗಿಫ್ಟ್ ಕೊಡಬಹುದು ಅಂತ ಕೇಳ್ತಾನೆ. ಆಗ ಆ ಹುಡುಗಿ ಒಂದು ಗಿಫ್ಟ್ ನ ಅವನಿಗೆ ಪ್ಯಾಕ್ ಮಾಡಿ ಕೊಡ್ತಾಳೆ. ಇನ್ನು ಬೇರೆ ಅಲ್ಲಿಂದ ಬರ್ತಿದ್ದಾಗ ಆ ಸೇಲ್ಸ್ ಗರ್ಲ್ಗೆ ನನ್ನ ಲಕ್ಕನ್ನ ಚೇಂಜ್ ಮಾಡುವಂತಹ ಯಾವ್ದಾದ್ರು ವಸ್ತಿದೆನಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಆಕೆ ಬೇರ್ಗೆ ಕೆಲವು ಲಾಕೆಟ್ಸ್ ನ ಕೊಡ್ತಾಳೆ. ಆದ್ರೆ ಬೇರ್ಗೆ ಅದ್ಯಾವುದು ಇಷ್ಟ ಆಗ್ತಿರಲ್ಲ. ಆಗ ಆಕೆ ಒಂದು ಸ್ಟಿಕ್ ನ ಅವನಿಗೆ ಕೊಡ್ತಾಳೆ. ಅದರ ಮೇಲೆ ಒನ್ ವಿಶ್ ವಿಲ್ಲು ಅಂತ ಬರ್ದಿರುತ್ತೆ. ಅಂದ್ರೆ ಅದರ ಅರ್ಥ ನಿನ್ನ ಒಂದು ಯಾವ್ದಾದ್ರು ವಿಶ್ ಕಂಪ್ಲೀಟ್ ಆಗುತ್ತೆ ಅಂತ ಬರ್ದಿರುತ್ತೆ. ಇದನ್ನ ಓದಿ ಬೇರ್ಗೆ ವಿಚಿತ್ರ ಅನ್ಸುತ್ತೆ. ಅವನು ಸೇಲ್ಸ್ ಗರ್ಲ್ಗೆ ಇದು ನಿಜವಾಗ್ಲೂ ನಡೆಯುತ್ತಾ ಅಂತ ಕೇಳ್ತಾನೆ. ಆಗ ಆಕೆ ವಿಚಿತ್ರವಾದ ಮುಖ ಮಾಡಿ ಅವನಿಗೆ ಇದನ್ನ ಯಾರೆಲ್ಲ ಯೂಸ್ ಮಾಡಿದ್ರು ಅವರೆಲ್ಲರ ಲೈಫ್ ಚೇಂಜ್ ಆಗಿದೆ, ನಿನ್ನ ಲೈಫ್ ಕೂಡ ಚೇಂಜ್ ಆಗ್ಬೋದು ಅಂತ ಹೇಳ್ತಾಳೆ. ಆದ್ರೆ ಬೇರ್ಗೆ ಇದರ ಮೇಲೆ ನಂಬಿಕೆ ಇರಲ್ಲ. ಆದ್ರೂ ಅವನು ತನ್ನ ಪ್ರೀತಿಗಾಗಿ ಅದನ್ನ ತಗೋತಾನೆ. ಈಗ ಬೇರೆ ಸ್ಟಿಕ್ ನ ತಗೊಂಡ್ಮೇಲೆ ಅಲ್ಲಿಂದ ಪಾರ್ಟಿಗೆ ಬರ್ತಾನೆ. ಇಲ್ಲಿ ಬಂದಾಗ ಎಲ್ಲಾ ಫ್ರೆಂಡ್ಸ್ ಸೇರಿ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ. ಆದ್ರೆ ಬೇರ್ಗೆ ಇಲ್ಲಿನೂ ಧೈರ್ಯ ಸಾಕಾಗ್ತಿರಲ್ಲ. ಅವನು ನಿಕ್ಕಿಗಾಗಿ ತಂದ ಗಿಫ್ಟ್ ನ ಆಕೆಗೆ ಕೊಡೋಕೆ ಅವನಿಗೆ ಆಗ್ತಿರಲ್ಲ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಪಾರ್ಟಿ ಮುಗಿಯೋದ್ರಲ್ಲಿರುತ್ತೆ. ಆಗ ಬೇರ್ ತನ್ನ ಫ್ರೆಂಡ್ ಗೆ ಸನ್ನೆ ಮಾಡಿ ನೀವು ಇಲ್ಲಿಂದ ಹೋಗಿ, ನಾನು ನಿಕ್ಕಿ ಜೊತೆ ಮಾತಾಡ್ಬೇಕು ಅಂತ ಹೇಳ್ತಾನೆ. ಈ ಸನ್ನೆನ ಎಲ್ಲರೂ ಅರ್ಥ ಮಾಡ್ಕೋತಾರೆ. ಈಗ ಒಂದೊಂದಾಗಿ ಅಲ್ಲಿಂದ ಎಲ್ಲ ಎದ್ದು ಹೋಗ್ತಾರೆ. ಈಗ ಅಲ್ಲಿ ನಿಕ್ಕಿ ಮತ್ತು ಬೇರ್ ಮಾತ್ರ ಇರ್ತಾರೆ. ಈಗ ಬೇರ್ ನಿಕ್ಕಿಗೆ ನಾನು ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ ಅಂತ ಕೇಳ್ತಾನೆ. ನಿಕ್ಕಿ ಕೂಡ ಅವನ ಜೊತೆ ಆಯ್ತು ಅಂತ ಹೋಗ್ತಾಳೆ. ಈಗ ನಿಕ್ಕಿ ಮತ್ತು ಬೇರ್ ಅಲ್ಲಿಂದ ಮನೆ ಕಡೆಗೆ ಹೋಗ್ತಿರ್ತಾರೆ. ದಾರಿಯಲ್ಲಿ ಬೇರೆ ಆಕೆಗೆ ಏನೇನೋ ಹೇಳ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾನೆ. ಆದ್ರೆ ಅವನಿಗೆ ಧೈರ್ಯನೇ ಸಾಕಾಗ್ತಿರಲ್ಲ. ಅವನು ಪ್ರಾಕ್ಟೀಸ್ ಮಾಡಿದೆಲ್ಲ ಅವನು ಮರೆತು ಹೋಗ್ತಾನೆ. ಇನ್ನು ಇವರು ಆ ಕಡೆ ಈ ಕಡೆ ಮಾತಾಡ್ತಾ ಈಗ ನಿಕ್ಕಿ ಮನೆ ಬಂದ್ಬಿಡುತ್ತೆ. ನಿಕ್ಕಿ ಮನೆಗೆ ಬಂದಾಗ ನಿಕ್ಕಿ ಕಾರಿಂದ ಇಳಿದು ಮನೆ ಕಡೆ ಹೋಗ್ತಿರ್ತಾಳೆ. ಇನ್ನು ನಿಕ್ಕಿ ಮನೆ ಕಡೆ ಹೋಗ್ತಿದ್ದಾಗ ಬೇರೆ ಆಕೆನ ಕರೀತಾನೆ. ಆಕೆಗೆ ಏನು ಹೇಳ್ಬೇಕಂತ ಅವನ ಮಾತು ಅಲ್ಲೇ ನಿಂತ್ಕೊಳ್ಳುತ್ತೆ. ಆಗ ನಿಕ್ಕಿ ಅವನ ಕಡೆ ನೋಡ್ತಾಳೆ. ಅವನ ಮುಖ ನೋಡಿ ಆಕೆಗೆ ಎಲ್ಲ ಅರ್ಥವಾಗುತ್ತೆ. ಆಕೆ ಬೇರ್ಗೆ ನಿನ್ನನ್ನ ಲವ್ ಮಾಡ್ತಿದೀಯಾ ಅಂತ ಕೇಳ್ತಾಳೆ. ಆದ್ರೆ ಬೇರ್ಗೆ ಇನ್ನು ಧೈರ್ಯ ಸಾಕಾಗ್ತಿರಲ್ಲ. ಅವನು ನಿಕ್ಕಿ ಕಡೆ ನೋಡಿ ಏನಿಲ್ಲ ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಇದನ್ನ ಕೇಳಿ ನಿಕ್ಕಿಗೆ ಏನು ಅರ್ಥವಾಗಲ್ಲ. ಆಕೆ ಅಲ್ಲಿಂದ ತನ್ನ ಮನೆ ಒಳಗೆ ಹೋಗ್ಬಿಡ್ತಾಳೆ. ಈ ಕಡೆ ಬೇರ್ ಮಾತ್ರ ಒಬ್ಬನೇ ಕಾರಲ್ಲಿ ಕೂತು ತುಂಬಾ ಬೇಜಾರಾಗ್ತಿರ್ತಾನೆ. ನಿಕ್ಕಿ ಖುದ್ದಾಗಿ ತಾನೇ ಮುಂದೆಯಿಂದ ನೀನು ನನ್ನ ಲವ್ ಮಾಡ್ತೀಯಾ ಅಂತ ಕೇಳಿದ್ಲು. ಆದ್ರೆ ನನಗೆ ಹೂ ಅಂತ ಹೇಳೋಕಾಗ್ಲಿಲ್ಲಲ್ವಾ ಅಂತ ಬೇಜಾರಾಗ್ತಿರ್ತಾನೆ. ಆಗ ಅವನು ತನ್ನ ಬ್ಯಾಗ್ ಅಲ್ಲಿದ್ದ ಅದೇ ಸ್ಟಿಕ್ ನ ತೆಗಿತಾನೆ. ಆ ವಿಶ್ ಸ್ಟಿಕ್ ನ ತೆಗೆದು ಅವನು ಒಂದು ವಿಶ್ ನ ಕೇಳ್ತಾನೆ. ಅವನು ಆ ಸ್ಟಿಕ್ ನ ಮುರಿದ ಮೇಲೆ ನಿಕ್ಕಿ ನನ್ನ ತುಂಬಾ ಇಷ್ಟಪಡ್ಬೇಕು, ನನ್ನ ಮಾತ್ರ ಇಷ್ಟಪಡ್ಬೇಕು ಅಂತ ಹೇಳ್ತಾನೆ. ಅವನು ಇಷ್ಟು ಹೇಳಿದ ತಕ್ಷಣ ಅಲ್ಲಿನ ವಾತಾವರಣ ಸಡನ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿನ ವಾತಾವರಣ ತುಂಬಾ ಡಾರ್ಕ್ ಆಗುತ್ತೆ. ಆಗ ನಿಕ್ಕಿ ಅಲ್ಲಿ ಅಚಾನಕ್ ಆಗಿ ತನ್ನ ಮನೆಯಿಂದ ಹೊರಗೆ ಬರ್ತಾಳೆ. ಈಕೆ ಸೀದಾ ಬೇರ್ ಹತ್ರ ಬರ್ತಾಳೆ. ನಿಕ್ಕಿ ಬೇರ್ ಹತ್ರ ಬಂದು ನಾನು ಇವತ್ತು ನಿನ್ನ ಮನೆಗೆ ಬರ್ಬೋದಾ ಅಂತ ಕೇಳ್ತಾಳೆ. ಅವನು ನಿಕ್ಕಿಗೆ ಆಯ್ತು, ನೀನು ನನ್ನ ಜೊತೆ ಬರ್ಬೋದು ಅಂತ ಹೇಳ್ತಾನೆ. ಆಗ ನಿಕ್ಕಿ ಸಡನ್ ಆಗಿ ಡೋರ್ ಓಪನ್ ಮಾಡಿ ಕಾರೊಳಗೆ ಬಂದು ಕೂತ್ಕೋತಾಳೆ. ಆಕೆ ಕಾರೊಳಗೆ ಬಂದ ತಕ್ಷಣ ಮಲ್ಕೊಂಡ್ಬಿಡ್ತಾಳೆ. ಇದನ್ನ ನೋಡಿ ಬೇರ್ಗೆ ಏನು ಅರ್ಥವಾಗಲ್ಲ. ಅವನು ಆಕೆನ ಅಲ್ಲಿಂದ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ. ಈಗ ನಿಕ್ಕಿ ಬೇರ್ ಮನೆಗೆ ಬಂದಾಗ ಸೀದಾ ಅವನ ಬೆಡ್ರೂಮ್ ಒಳಗೆ ಹೋಗಿ ಕೂತ್ಕೋತಾಳೆ. ಇಲ್ಲಿ ಬೇರ್ಗೆ ಏನು ಅರ್ಥವಾಗ್ತಿರಲ್ಲ. ಅವನು ನಿಕ್ಕಿ ಯಾಕೆ ಹೀಗೆ ಬಿಹೇವ್ ಮಾಡ್ತಾಳೆ ಅಂತ ಯೋಚನೆ ಮಾಡ್ತಿರ್ತಾನೆ. ಈಗ ಬೇರ್ ನಿಕ್ಕಿ ಹತ್ರ ಹೋಗಿ ನೀನಾಕೆ ಸಡನ್ ಆಗಿ ನನ್ನ ಮನೆಗೆ ಬರೋಕೆ ಪ್ಲಾನ್ ಮಾಡಿದೆ, ನಿನ್ನ ಪ್ಲಾನ್ ಕೂಡ ಈ ಕಡೆ ಬರೋದು ಇದಿಲ್ಲಲ್ಲ ಅಂತ ಕೇಳ್ತಾನೆ. ಆಗ ನಿಕ್ಕಿ ಅವನಿಗೆ ನನ್ನ ತಾಯಿ ಮತ್ತು ತಂದೆಗೆ ತುಂಬಾ ಆರೋಗ್ಯ ಸರಿ ಇಲ್ಲ, ನನ್ನ ತಾಯಿಗೆ ಕ್ಯಾನ್ಸರ್ ಇದೆ, ಆಕೆ ಕ್ಯಾನ್ಸರ್ ನ ಲಾಸ್ಟ್ ಸ್ಟೇಜ್ ನಲ್ಲಿದ್ದಾಳೆ, ಈ ದುಃಖನ ನಾನೊಬ್ಬನಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ದುಃಖನ ಹಂಚ್ಕೊಳ್ಳೋಕೆ ನಿನ್ನ ಹತ್ರ ಬಂದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಬೇರ್ಗೂ ಕೂಡ ಸ್ವಲ್ಪ ಬೇಜಾರ ಅನ್ಸುತ್ತೆ. ಅವನು ಆಕೆ ಮಾತನ್ನ ನಂಬ್ತಾನೆ. ಈಗ ಬೇರ್ ಆಕೆ ಪಕ್ಕದಲ್ಲಿ ಬಂದು ಕೂತ್ಕೋತಾನೆ. ನಿಕ್ಕಿ ಇಲ್ಲಿ ಬೇರ್ಗೆ ತುಂಬಾ ಕ್ಲೋಸ್ ಆಗ್ತಿರ್ತಾಳೆ. ಬೇರ್ಗೆ ಇದರ ಮೇಲೆ ನಂಬಿಕೆನೆ ಬರ್ತಿರಲ್ಲ. ಅವನು ಈಕೆ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ
ಮಾಡ್ತಾಳೆ ಅಂತ ಅನ್ಕೊಂತಿರ್ತಾನೆ. ಇನ್ನು ಸಡನ್ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ನಿಕ್ಕಿ ವಿಚಿತ್ರವಾಗಿ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಕೆ ಬೇರ್ನ ದೂರ ದೂಕ್ತಾಳೆ. ನೀನೇನು ಇಲ್ಲಿ ಮಾಡ್ತಾ ಇದೀಯಾ, ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾಳೆ. ಈಗ ಬೇರ್ಗೆ ಏನು ಅರ್ಥ ಆಗಲ್ಲ. ಅವನು ನಿಕ್ಕಿಗೆ ನೀನೇ ತಾನೇ ಹಠ ಮಾಡಿ ನನ್ನ ಜೊತೆ ಬಂದೆ, ನಾನು ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಿಕ್ಕಿ ಮತ್ತೆ ಆಡ್ ಆಗಿ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ನಿನ್ನ ತುಂಬಾ ಇಷ್ಟ ಪಡ್ತೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ನೋಡಿ ಬೇರ್ಗೆ ಭಯವಾಗ್ತಿರುತ್ತೆ. ಅವನು ಈಕೆ ಯಾಕೆ ಹೀಗೆ ಆಡ್ತಿದ್ದಾಳೆ ಅಂತ ಅನ್ಕೋತಾನೆ. ಇನ್ನು ಆ ರಾತ್ರಿ ಬೇರ್ಗೆ ನಿದ್ದೆನೆ ಬರ್ತಿರಲ್ಲ. ಅವನು ತುಂಬಾ ಭಯದಲ್ಲಿರ್ತಾನೆ. ಅವನು ರಾತ್ರಿ ಎಲ್ಲ ಅದೇ ಕಟ್ಟಿಗೆ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಅದರಿಂದನೇ ಈ ಮ್ಯಾಜಿಕ್ ಆಗಿರ್ಬೋದು. ನಿಕ್ಕಿ ನನ್ನ ಲವ್ ಮಾಡ್ತಿಲ್ಲ, ಅದೆಲ್ಲ ಆ ಕಟ್ಟಿಗೆ ಹಿಂದಿನ ಮ್ಯಾಜಿಕ್ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಅದರ ಬಗ್ಗೆ ತಿಳ್ಕೊಳ್ಳೋಕೆ ಬೆಳಗ್ಗೆ ಆದಾಗ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾನೆ. ಆದ್ರೆ ಅವನಿಗೆ ನೆಟ್ ಅಲ್ಲಿ ಅದರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಗಲ್ಲ. ಅವನು ಇದೆಲ್ಲ ಭ್ರಮೆ ಆಗಿರ್ಬೇಕು, ಯಾಕಂದ್ರೆ ನೆಟ್ ಅಲ್ಲಿ ಅದರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ಅದೆಲ್ಲ ಸುಳ್ಳಾಗಿರ್ಬೋದು ಅಂತ ಅನ್ಕೋತಾನೆ. ಮತ್ತು ಅವನು ನಿಕ್ಕಿ ನಿಜವಾಗ್ಲೂ ನನ್ನ ಲವ್ ಮಾಡ್ತಿರ್ಬೇಕು, ಅದಕ್ಕೆ ಆಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಅನ್ಕೋತಾನೆ. ಅವನು ಅಲ್ಲಿಂದ ಬೆಡ್ರೂಮ್ಗೆ ಬರ್ತಾನೆ. ಆದ್ರೆ ಅಲ್ಲಿ ನಿಕ್ಕಿ ಇರಲ್ಲ. ಆಕೆ ಕಿಚನ್ ಅಲ್ಲಿ ಇರ್ತಾಳೆ. ಬೇರ್ ಕಿಚನ್ಗೆ ಹೋದಾಗ ನಿಕ್ಕಿ ಬೇರ್ನ ಸತ್ತ ಬೆಕ್ಕಿನ ಮೇಲೆ ಒಂದು ರಿಚುವಲ್ ನ ಮಾಡಿರ್ತಾಳೆ. ಆಕೆ ಅದರ ಬಾಡಿ ಪಾರ್ಟ್ಸ್ ನ ಕಟ್ ಮಾಡಿ ಅದರ ಸುತ್ತ ವಿಚಿತ್ರವಾದ ಮಾರ್ಕ್ ಗಳನ್ನ ಮಾಡಿರ್ತಾಳೆ. ಇದನ್ನ ನೋಡಿ ಬೇರ್ಗೆ ತುಂಬಾ ಭಯವಾಗುತ್ತೆ. ಆದ್ರೆ ಅವನು ನಿಕ್ಕಿಗೆ ಏನು ಹೇಳೋಕ್ಕಾಗಲ್ಲ. ಈಗ ಬೇರ್ ಅಲ್ಲಿಂದ ತನ್ನ ಕೆಲಸಕ್ಕೆ ಬರ್ತಾನೆ. ಅವನು ತನ್ನ ಫ್ರೆಂಡ್ ಜೊತೆ ಒಂದು ಮ್ಯೂಸಿಕ್ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಬೇರ್ ಇಲ್ಲಿ ಬಂದು ತನ್ನ ಫ್ರೆಂಡ್ ಯಾವನ್ಗೆ ನಿನ್ನೆ ರಾತ್ರಿ ನಿಕ್ಕಿ ನನ್ನ ಜೊತೆ ಇದ್ಲು ಅಂತ ಹೇಳ್ತಾನೆ. ಮತ್ತು ಆಕೆ ನನ್ನ ಜೊತೆ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಿದ್ದಾಳೆ ಮತ್ತು ಆಕೆ ನನ್ನ ಲವ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಯಾವನ್ಗೆ ಶಾಕ್ ಆಗುತ್ತೆ. ಅವನು ಬೇರ್ಗೆ ಆಕೆ ನಿನ್ನ ಲವ್ ಮಾಡ್ತಾಳೆ, ಆಕೆ ಮೊದಲಿನಿಂದಲೂ ನಿನ್ನ ಅಣ್ಣನ ತರ ಅನ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಮತ್ತು ನಾನು ಇದನ್ನ ಬೇಕಂತ ನಿನಗೆ ಹೇಳಿಲ್ಲ, ಯಾಕಂದ್ರೆ ನಿನ್ನ ಫೀಲಿಂಗ್ಸ್ ಹರ್ಟ್ ಆಗ್ತಿತ್ತು ಅಂತ ಹೇಳ್ತಾನೆ. ಆದ್ರೆ ಬೇರ್ ಹಾಗೇನಿಲ್ಲ, ನಿಕ್ಕಿ ನನ್ನ ಲವ್ ಮಾಡ್ತಿದ್ದಾಳೆ. ಅಷ್ಟಕ್ಕೂ ನೀನು ಯಾಕೆ ನನಗೆ ನಿಕ್ಕಿ ತಂದೆ ತಾಯಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿಲ್ಲ ಅಂತ ಕೇಳ್ತಾನೆ. ಆದ್ರೆ ಇವನ್ಗೆ ಇದನ್ನ ಕೇಳಿ ಶಾಕ್ ಆಗುತ್ತೆ. ಅಷ್ಟಕ್ಕೂ ಆಕೆ ತಂದೆ ತಾಯಿ ಆರೋಗ್ಯ ಸರಿ ಇಲ್ಲ ಅಂತ ನಿನಗೆ ಯಾರು ಹೇಳಿದ್ರು? ಆಕೆ ತಂದೆ ತಾಯಿ ತುಂಬಾ ಆರೋಗ್ಯವಂತರಾಗಿದ್ದಾರೆ, ಅದೆಲ್ಲ ಸುಳ್ಳು ಅಂತ ಹೇಳ್ತಾನೆ. ಇದನ್ನ ಕೇಳಿ ಬೇರ್ಗೆ ಎಲ್ಲ ಅರ್ಥವಾಗುತ್ತೆ. ಆ ಮ್ಯಾಜಿಕಲ್ ಸ್ಟಿಕ್ ನಿಂದಲೇ ಇದೆಲ್ಲ ಆಗ್ತಿದೆ. ನಿಕ್ಕಿ ನನ್ನ ಅಷ್ಟಕ್ಕೂ ಲವ್ ಮಾಡ್ತಿಲ್ಲ ಅಂತ ಅರ್ಥ ಮಾಡ್ಕೋತಾನೆ. ಆದ್ರೆ ಈಗ ತುಂಬಾ ಲೇಟ್ ಆಗಿರುತ್ತೆ. ನಿಕ್ಕಿ ಅವನ ಮೇಲೆ ತುಂಬಾ ಅಬ್ಸೆಸ್ ಆಗಿರ್ತಾಳೆ. ಆಕೆ ಯಾವಾಗ್ಲೂ ಅವನ ಜೊತೆ ಇರ್ತಾಳೆ. ಬೇರೆ ಆಕೆಯಿಂದ ದೂರ ಆಗೋಕೆ ತುಂಬಾ ಟ್ರೈ ಮಾಡ್ತಾನೆ. ಆದ್ರೆ ನಿಕ್ಕಿ ಮಾತ್ರ ಅವನಿಂದ ದೂರನೇ ಆಗ್ತಿರಲ್ಲ. ಆದ್ರೆ ಬೇರೀಗ ನಿಕ್ಕಿನ ಒಪ್ಕೋತಾನೆ. ಏನೇ ಆಗ್ಲಿ ನಾನು ನಿಕ್ಕಿನ ತುಂಬಾ ಇಷ್ಟಪಡ್ತೀನಿ, ಆಕೆನ ಚೆನ್ನಾಗಿ ನೋಡ್ಕೋತೀನಿ ಅಂತ ಯೋಚನೆ ಮಾಡ್ತಾನೆ. ಈಗ ಇವರಿಬ್ಬರು ತುಂಬಾ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಒಟ್ಟಿಗೆ ಕುಕ್ ಮಾಡ್ತಾರೆ, ಊಟ ಮಾಡ್ತಾರೆ, ಮ್ಯೂಸಿಕ್ ಕೇಳ್ತಿರ್ತಾರೆ, ಇನ್ನು ಟಿವಿ ಕೂಡ ನೋಡ್ತಿರ್ತಾರೆ. ಬೇರ್ ನಿಕ್ಕಿ ಜೊತೆ ತಾನು ಹೇಗೆ ಅನ್ಕೊಂಡಿದ್ನೋ ಹಾಗೆ ಇರ್ತಾನೆ. ಅವನ ಲೈಫ್ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಹೀಗಿದ್ದಾಗ ಒಂದು ದಿನ ಬೇರ್ ನಿಕ್ಕಿನ ಡಿನ್ನರ್ ಗೆ ಹೊರಗೆ ಕರ್ಕೊಂಡು ಹೋಗ್ತಾನೆ. ಇವರು ಡಿನ್ನರ್ ಗೆ ಬಂದಾಗ ಬೇರ್ ನಿಕ್ಕಿಗೆ ನಿಜವಾಗ್ಲೂ ನಿನ್ನ ತಂದೆ ತಾಯಿ ಆರೋಗ್ಯ ಸರಿ ಇಲ್ವಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ನಿಕ್ಕಿ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಆಕೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾಳೆ. ಆಕೆ ಬೇರ್ಗೆ ಹಾಗೇನಿಲ್ಲ ಅಂತ ಪದೇ ಪದೇ ಹೇಳ್ತಿರ್ತಾಳೆ. ಆಕೆ ಈ ರೀತಿ ಮಾತಾಡ್ತಿದ್ದಾಗ ಆಕೆ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಿರುತ್ತೆ. ಆಕೆ ಅಳೋದು, ಜೋರಾಗಿ ಕೂಗೋದು, ಸಿಟ್ ಆಗೋದು ಮಾಡ್ತಿರ್ತಾಳೆ. ಇದನ್ನ ನೋಡಿ ಬೇರ್ಗೆ ತುಂಬಾ ಭಯವಾಗುತ್ತೆ. ಅವನು ನಿಕ್ಕಿಗೆ ಸಮಾಧಾನ ಮಾಡಿ ಊಟ ಮುಗಿಸಿ ಮನೆಗೆ ಕರ್ಕೊಂಡು ಬರ್ತಾನೆ. ಬೇರ್ ಮನೆಗೆ ಬಂದು ಮಲ್ಕೋತಾನೆ. ಅವನಿಗೆ ಅಚಾನಕ್ ಆಗಿ ಅರ್ಧರಾತ್ರಿಯಲ್ಲಿ ಎಚ್ಚರಿಕೆ ಆಗುತ್ತೆ. ಅವನು ಎದ್ದು ನೋಡಿದಾಗ ಅಲ್ಲಿ ನಿಕ್ಕಿ ಒಂದು ಮೂಲೆಯಲ್ಲಿ ನಿಂತಿರ್ತಾಳೆ. ಆಕೆ ಎಕ್ಸ್ಪ್ರೆಷನ್ ವಿಚಿತ್ರವಾಗಿರುತ್ತೆ. ಇದನ್ನ ನೋಡಿ ಬೇರ್ಗೆ ಭಯವಾಗ್ತಿರುತ್ತೆ. ಆಗ ನಿಕ್ಕಿ ಅಚಾನಕ್ ಆಗಿ ಬೇರ್ ಕಡೆ ನಡ್ಕೊಂಡು ಬರ್ತಾಳೆ. ಆಕೆ ಅಲ್ಲೇ ಇಟ್ಟಿದ್ದ ಒಂದು ಪಾಟ್ ನ ತಗೋತಾಳೆ. ಅದನ್ನ ಎತ್ಕೊಂಡು ತನ್ನ ಮುಖದ ಮುಂದೆ ಇಟ್ಕೋತಾಳೆ. ಆಕೆ ಅದನ್ನ ತಗೊಂಡು ಸೀದಾ ಬೇರ್ ಹತ್ರ ಬರ್ತಾಳೆ ಮತ್ತು ಅವನಿಗೆ ಸ್ಕೇರ್ ಮಾಡ್ತಾಳೆ. ಇದನ್ನ ನೋಡಿ ಬೇರ್ ಕೂಡ ಭಯ ಪಡ್ತಿರ್ತಾನೆ. ಆಗ ಅಚಾನಕ್ ಆಗಿ ನಿಕ್ಕಿ ನಗೋಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ನಿನ್ನ ಜೊತೆ ಫ್ರಾಂಕ್ ಮಾಡ್ತಿದ್ದೆ ಅಂತ ಹೇಳ್ತಾಳೆ. ಮೊದಲು ಬೇರ್ ಭಯ ಪಡ್ತಿರ್ತಾನೆ. ಆದ್ರೆ ಆಮೇಲೆ ನಿಕ್ಕಿ ಮಾತನ್ನ ಕೇಳಿ ನಿಜವಾಗ್ಲೂ ಈಕೆ ಫ್ರಾಂಕ್ ಮಾಡ್ತಿರ್ಬೋದು ಅಂತ ಅನ್ಕೋತಾನೆ. ಇನ್ನು ನಿಕ್ಕಿ ಪ್ರೀತಿ ದಿನದಿಂದ ದಿನಕ್ಕೆ ಬೇರ್ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆಕೆ ಯಾವಾಗ್ಲೂ ಅವನ ಜೊತೆ ಇರಬೇಕು. ನೀನು ಎಲ್ಲಿಗೋದ್ರು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಅಷ್ಟಕ್ಕೂ ಅವನು ಟಾಯ್ಲೆಟ್ ಗೆ ಹೋದ್ರು ಅಲ್ಲಿ ಕೂಡ ನಿಕ್ಕಿ ಹೋಗ್ತಿರ್ತಾಳೆ. ಇದರಿಂದ ಬೇರ್ಗೆ ತುಂಬಾ ಇರಿಟೇಷನ್ ಆಗ್ತಿರುತ್ತೆ. ಅವನು ನಿಕ್ಕಿನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕಂತ ಅನ್ಕೋತಾನೆ. ಏಕೆಂದ್ರೆ ಅವನಿಗೆ ಒಳಗಿಂದ ಒಳಗೆ ಎಲ್ಲ ಅರ್ಥ ಆಗಿರುತ್ತೆ. ಇದೆಲ್ಲ ಅಷ್ಟಕ್ಕಿಂದನೇ ಆಗ್ತಿದೆ ಅಂತ ಅನ್ಕೋತಾನೆ. ಇನ್ನು ನಿಕ್ಕಿ ವಿಚಿತ್ರವಾಗಿ ನಗ್ತಿರ್ತಾಳೆ. ಇದನ್ನ ನೋಡಿ ಬೇರ್ಗೆ ತುಂಬಾ ಭಯವಾಗ್ತಿರುತ್ತೆ. ಅವನು ಈಗ ಇದರ ಬಗ್ಗೆ ಏನಾದ್ರೂ ಮಾಡ್ಬೇಕಂತ ತನ್ನ ಫ್ರೆಂಡ್ ಸಾರಾ ಹತ್ರ ಬರ್ತಾನೆ. ಸಾರಾ ಕೂಡ ಬೇರ್ ಜೊತೆ ಅದೇ ಸ್ಟೋರ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಬೇರ್ ತನ್ನ ಫ್ರೆಂಡ್ ಸಾರಾಗೆ ನಾನು ನಿಕ್ಕಿನ ಇಷ್ಟಪಡ್ತೀನಿ, ಆದ್ರೆ ಆಕೆ ಈಗೀಗ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ. ಯಾವಾಗ್ಲೂ ನನ್ನ ಹಿಂದೆ ಇರ್ತಾಳೆ, ನನ್ನನ್ನ ವಿಚಿತ್ರವಾಗಿ ನೋಡ್ತಿರ್ತಾಳೆ ಅಂತ ಹೇಳ್ತಾನೆ. ಇಲ್ಲಿವರು ಲಂಚ್ ಮಾಡ್ತಾ ಮಾತಾಡ್ತಿರ್ತಾರೆ. ನಿಕ್ಕಿ ಬೇರ್ಗಾಗಿ ಲಂಚ್ ನ ಪ್ಯಾಕ್ ಮಾಡಿರ್ತಾಳೆ. ಬೇರ್ ಊಟ ಮಾಡ್ತಿದ್ದಾಗ ಅವನಿಗೆ ವಿಚಿತ್ರವಾದ ಸ್ಮೆಲ್ ಬರುತ್ತೆ. ಅವನು ಆ ಲಂಚ್ ನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ತನ್ನ ಸತ್ತ ಬೆಕ್ಕಿನ ಮಾಂಸ ಇರುತ್ತೆ. ಇದನ್ನ ನೋಡಿ ಅವನಿಗೆ ವಾಮಿಟ್ ಆಗುತ್ತೆ. ಇದನ್ನ ನೋಡಿ ಅವನು ತುಂಬಾ ಭಯಪಡ್ತಾನೆ. ನಿಕ್ಕಿ ಒಳಗೆ ಯಾವುದೋ ಒಂದು ಈವಿಲ್ ಶಕ್ತಿ ಇರಬಹುದು, ಇಲ್ಲಾಂದ್ರೆ ಆಕೆ ಈ ರೀತಿ ಬಿಹೇವ್ ಮಾಡೋಕೆ ಸಾಧ್ಯ ಇಲ್ಲ. ಯಾವ ಹುಡುಗಿ ತಾನೇ ತನ್ನ ಲವರ್ಗೆ ಒಂದು ಸತ್ತ ಬೆಕ್ಕಿನ ಸ್ಯಾಂಡ್ವಿಚ್ ಮಾಡಿ ಕೊಡ್ತಾಳೆ ಅಂತ ಯೋಚನೆ ಮಾಡ್ತಾನೆ. ಅವನು ಇದೇ ಭಯದಲ್ಲಿ ಈಗ ಮನೆಗೆ ಬರ್ತಾನೆ.
ಅವನು ಮನೆಗೆ ಬಂದಾಗ ಇಲ್ಲಿ ಒಂದು ವಿಚಿತ್ರವಾದ ದೃಶ್ಯ ನೋಡ್ತಾನೆ. ನಿಕ್ಕಿ ವಿಚಿತ್ರವಾದ ಪೊಸಿಷನ್ ಅಲ್ಲಿ ಅಲ್ಲಿ ನಿಂತಿರ್ತಾಳೆ. ಇನ್ನು ಆಕೆ ಮುಖದ ಮೇಲೆ ಏನೇನೋ ಗಾಯ ಆಗಿರುತ್ತೆ. ಇದನ್ನ ನೋಡಿ ಬೇರ್ಗೆ ತುಂಬಾ ಭಯವಾಗುತ್ತೆ. ಅವನು ನಿಕ್ಕಿಗೆ ನೀನು ಹೋಗಿ ಫ್ರೆಶ್ ಅಪ್ ಆಗಿ ಬಾ, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾನೆ. ಆ ವಾತಾವರಣ ಎಷ್ಟು ಟಾಕ್ಸಿಕ್ ಆಗಿರುತ್ತಂದ್ರೆ ಬೇರ್ಗೆ ಅಲ್ಲಿ ನಿಂದ್ರಕ್ಕೂ ಆಗ್ತಿರಲ್ಲ. ಈಗ ಸ್ವಲ್ಪ ದಿನ ಕಳೆಯುತ್ತೆ. ನಿಕ್ಕಿ ಬೇರ್ ಜೀವನದಲ್ಲಿ ಬಂದಿದ್ದಕ್ಕೆ ಬೇರ್ ತನ್ನ ಫ್ರೆಂಡ್ಸ್ ಗೆಲ್ಲ ಒಂದು ಸ್ಮಾಲ್ ಪಾರ್ಟಿ ಕೊಡ್ತಾನೆ. ಈಗ ಇಲ್ಲಿ ಎಲ್ಲರೂ ಒಂದು ಪಾರ್ಟಿ ಎಂಜಾಯ್ ಮಾಡ್ತಿರ್ತಾರೆ. ಇಲ್ಲಿ ಇವರು ಒಂದು ವಿಚಿತ್ರವಾದ ವಿಷಯನ ಗಮನಿಸ್ತಾರೆ. ಇಷ್ಟು ದಿನ ನಿಕ್ಕಿ ಬೇರ್ನ ಇಷ್ಟ ಪಡ್ತಿರಲ್ಲ, ಅವನ ಜೊತೆ ಯಾವಾಗ್ಲೂ ಆಕೆ ಇಷ್ಟು ಕ್ಲೋಸ್ ಆಗಿ ಇರಲ್ಲ. ಆದ್ರೆ ಇಲ್ಲಿ ನೋಡಿದ್ರೆ ಆಕೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾಳೆ. ಆಕೆ ಯಾವಾಗ್ಲೂ ಬೇರ್ ಜೊತೆ ನಿಂತಿರ್ತಾಳೆ. ಇಲ್ಲಿ ನಿಕ್ಕಿ ಒಂದು ವಿಷಯ ಗಮನಿಸ್ತಾಳೆ. ಎಲ್ಲರೂ ಬೇರ್ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಆದ್ರೆ ಇದು ನಿಕ್ಕಿಗೆ ಇಷ್ಟ ಆಗಲ್ಲ. ಆಕೆ ಎಲ್ಲರಿಗೆ ನೀವು ಇಲ್ಲಿಂದ ಹೋಗಿ, ಇಲ್ಲಂದ್ರೆ ಎಲ್ಲರೂ ಸಾಯ್ತೀರಾ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಯಾರಿಗೂ ಏನು ಅರ್ಥ ಆಗಲ್ಲ. ಅವರು ನಿಕ್ಕಿನ ವಿಚಿತ್ರವಾಗಿ ನೋಡ್ತಿರ್ತಾರೆ. ಈಗ ಅಚಾನಕ್ ಆಗಿ ನಿಕ್ಕಿ ಒಂದು ಬೀರ್ ಬಾಟಲ್ ತಗೊಂಡು ತನ್ನ ತಲೆಗೆ ಹೊಡ್ಕೊತಾಳೆ. ಇದನ್ನ ನೋಡಿ ಅಲ್ಲಿದ್ದವರೆಲ್ಲ ಭಯ ಪಡ್ತಾರೆ. ಆಗ ಬೇರೆಯವರಿಗೆ ಈಗೀಗ ಯಾಕೋ ನಿಕ್ಕಿ ಆರೋಗ್ಯ ಸರಿ ಇಲ್ಲ, ನಾನು ಆಕನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಎಲ್ಲರೂ ಅಲ್ಲಿಂದ ಹೋದ್ಮೇಲೆ ಬೇರ್ ನಿಕ್ಕಿನ ಮನೆಗೆ ಕರ್ಕೊಂಡು ಬರ್ತಾನೆ ಮತ್ತು ಪಾರ್ಟಿಯಲ್ಲಿ ಯಾಕೆ ಹಾಗೆ ಬಿಹೇವ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆದ್ರೆ ನಿಕ್ಕಿ ಮಾತ್ರ ನಾರ್ಮಲ್ ಆಗಿರ್ತಾಳೆ. ನಿನ್ನ ಜೊತೆ ಯಾರು ಮಾತಾಡೋದು ನನಗೆ ಇಷ್ಟ ಇಲ್ಲ, ನೀನು ನನಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾಳೆ. ಆದ್ರೆ ಇಲ್ಲಿ ಬೇರ್ಗೆ ಸಾಕಾಗಿರುತ್ತೆ. ಅವನು ನಿಕ್ಕಿಗೆ ನಾನು ನಿನ್ನ ಇಷ್ಟ ಪಡ್ತಿಲ್ಲ, ನಾನು ನಿನ್ನ ಮನೆಗೆ ಬಿಟ್ಟು ಬರ್ತೀನಿ, ಈಗಿಂದ ನೀನು ಇಲ್ಲಿ ಇರೋದು ಬೇಡ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಿಕ್ಕಿಗೆ ತುಂಬಾ ಕೋಪ ಬರುತ್ತೆ. ಅವನು ಸೀದಾ ಕಿಚನ್ ಒಳಗೆ ಹೋಗ್ತಾಳೆ ಮತ್ತು ಅಲ್ಲಿ ಒಂದು ಚಾಕು ತಗೊಂಡು ಬೇರ್ ಹತ್ರ ಬರ್ತಾಳೆ. ಇದನ್ನ ನೋಡಿ ಬೇರ್ಗೆ ತುಂಬಾ ಭಯವಾಗುತ್ತೆ. ಅವನು ತನ್ನ ಪ್ರಾಣ ಕಾಪಾಡಿಕೊಳ್ಳೋಕೆ ಹಿಂದೆ ಸರಿತಾನೆ. ಆಗ ಅವನು ಕೆಳಗೆ ಬೀಳ್ತಾನೆ. ಇಲ್ಲಿ ಬೇರ್ಗೆ ತನ್ನ ಪ್ರಾಣ ಕಾಪಾಡಿಕೊಳ್ಳೋಕೆ ಏನ್ ಮಾಡ್ಬೇಕಂತ ಅರ್ಥವಾಗುತ್ತೆ. ಅವನು ನಿಕ್ಕಿಗೆ ನೀನು ಎಲ್ಲಿಗೂ ಹೋಗೋದು ಬೇಡ, ನೀನು ಮತ್ತು ನಾನು ಒಟ್ಟಿಗೆ ಇಲ್ಲೇ ಇರೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿ ನಿಕ್ಕಿ ತುಂಬಾ ಖುಷಿ ಆಗ್ತಾಳೆ. ಆಕೆ ಚಾಕು ಬಿಸಾಕಿ ಸೀದಾ ಹೋಗಿ ಬೇರ್ನ ಹಗ್ ಮಾಡ್ಕೋತಾಳೆ. ಇವರು ಹೋಗಿ ಈಗ ಮಲ್ಕೋತಾರೆ. ಅರ್ಧರಾತ್ರಿ ಆದಾಗ ನಿಕ್ಕಿ ಗಾಢ ನಿದ್ರೆಯಲ್ಲಿರ್ತಾಳೆ. ಆಗ ಬೇರ್ಗೆ ಸಾರಾ ಮೆಸೇಜ್ ಮಾಡ್ತಾಳೆ, ನಾನು ಮನೆ ಹೊರಗಿದ್ದೀನಿ, ಬಾ ಮಾತಾಡೋಣ ಅಂತ ಹೇಳ್ತಾಳೆ. ಆಕ್ಚುಲಿ ಸಾರಾಗೆ ಬೇರ್ ಬಗ್ಗೆ ಚಿಂತೆ ಆಗ್ತಿರುತ್ತೆ. ಅದಕ್ಕೆ ಆಕೆ ಅವನನ್ನ ಮಾತಾಡ್ಸೋಕೆ ಬಂದಿರ್ತಾಳೆ. ಈಗ ಬೇರ್ ನಿಕ್ಕಿ ಮಲ್ಕೊಂಡಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ಮೆಲ್ಲಗೆ ಎದ್ದು ಹೊರಗೆ ಬರ್ತಾನೆ. ಈಗ ಅವನು ಹೋಗಿ ಸಾರಾಗೆ ಎಲ್ಲಾ ವಿಷಯ ಹೇಳ್ತಾನೆ. ನಿಕ್ಕಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ. ಅವನು ಆ ಸ್ಟಿಕ್ ಬಗ್ಗೆ ಆಕೆ ಜೊತೆ ಮಾತಾಡ್ತಿದ್ದಾಗ ಅಚಾನಕ್ ಆಗಿ ನಿಕ್ಕಿಗೆ ಎಚ್ಚರಿಕೆ ಆಗುತ್ತೆ. ಆಕೆ ತನ್ನ ಪಕ್ಕದಲ್ಲಿ ಬೇರ್ ಇಲ್ಲದನ್ನ ನೋಡಿ ತುಂಬಾ ಭಯ ಪಡ್ತಾಳೆ. ಆಕೆ ಸೀದಾ ಎದ್ದು ಹೊರಗೆ ಬರ್ತಾಳೆ. ಈಕೆ ಹೊರಗೆ ಬಂದು ನೋಡಿದಾಗ ಕಾರಲ್ಲಿ ಸಾರಾ ಮತ್ತು ಬೇರ್ ಕೂತು ಮಾತಾಡ್ತಿರ್ತಾರೆ. ಇದರಿಂದ ಆಕೆಗೆ ತುಂಬಾ ಕೋಪ ಬರುತ್ತೆ. ಆಕೆ ಸೀದಾ ಕಾರ್ ಹತ್ರ ಹೋಗಿ ಕಾರ್ ಗಾಜನ ಹೊಡಿತಾಳೆ ಮತ್ತು ಸಾರಾ ಮುಖಾನ ಸ್ಟೇರಿಂಗ್ ಹೊಡೆದು ಆಕೆನ ಸಾಯಿಸ್ಬಿಡ್ತಾಳೆ. ಇದನ್ನು ನೋಡಿ ಬೇರ್ಗೆ ತುಂಬಾ ಭಯವಾಗುತ್ತೆ. ಅವನು ಹೇಗೆ ರಿಯಾಕ್ಟ್ ಮಾಡ್ಬೇಕಂತ ಅವನಿಗೆ ಅರ್ಥವಾಗ್ತಿರಲ್ಲ. ಅವನು ಶಾಕ್ ಅಲ್ಲಿ ಹಾಗೆ ಕೂತ್ಕೊಂಡಿರ್ತಾನೆ. ಆಗ ಅವನ ಹತ್ರ ನಿಕ್ಕಿ ಬರ್ತಾಳೆ. ಈಕೆ ಬಂದು ಬಿಯರ್ನ ಹಗ್ ಮಾಡ್ಕೋತಾಳೆ. ಈಗ ಬಿಯರ್ಗೆ ಇದೆಲ್ಲದರಿಂದ ಸಾಕಾಗಿರುತ್ತೆ. ಅವನು ಹೇಗಾದ್ರೂ ಮಾಡಿ ಇದನ್ನ ಸ್ಟಾಪ್ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನು ಅಲ್ಲಿಂದ ಮತ್ತೆ ತಾನು ಸ್ಟಿಕ್ ತಗೊಂಡಿದ್ದ ಅದೇ ಶಾಪ್ಗೆ ಹೋಗ್ತಾನೆ. ಇಲ್ಲಿ ಬಂದು ಆ ಸೇಲ್ಸ್ ಬಾಯ್ಗೆ ಎಲ್ಲ ವಿಷಯ ಹೇಳ್ತಾನೆ ಮತ್ತು ನಾನು ಈ ವಿಷ್ನ ಅಂಡು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಆ ಸೇಲ್ಸ್ ಬಾಯ್ ಅವನಿಗೆ ಹಾಗಾಗಲ್ಲ. ಒಂದು ಸಲ ವಿಷ್ ಕೇಳಿದ ಮೇಲೆ ಅದು ಖಂಡಿತ ನೆರವೇರುತ್ತೆ, ಅದನ್ನ ನಾವು ಸ್ಟಾಪ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಬೇರ್ ತುಂಬಾ ಭಯಪಡ್ತಿರ್ತಾನೆ. ಅವನು ಸೇಲ್ಸ್ ಮ್ಯಾನ್ಗೆ ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು, ನನಗೆ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ಆಗ ಸೇಲ್ಸ್ ಮ್ಯಾನ್ ಬೇರ್ಗೆ ಒಂದು ಉಪಾಯ ಹೇಳ್ತಾನೆ. ನೀನು ಒಂದು ಕೆಲಸ ಮಾಡು, ಈ ಸ್ಟಿಕ್ ನ ತಗೊಂಡು ಹೋಗಿ ನಿನ್ನ ಯಾವ್ದಾದ್ರು ಫ್ರೆಂಡ್ಗೆ ಕೊಡು, ಅವರು ನಿನಗಾಗಿ ವಿಶ್ ಕೇಳಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಬೇರ್ಗೂ ಕೂಡ ಈ ಐಡಿಯಾ ಚೆನ್ನಾಗಿ ಅನಿಸುತ್ತೆ. ಅವನು ಸ್ಟಿಕ್ ತಗೊಂಡು ತನ್ನ ಫ್ರೆಂಡ್ ಹತ್ರ ಹೋಗ್ತಾನೆ. ಅವನು ತನ್ನ ಫ್ರೆಂಡ್ಗೆ ನಡೆದ ಎಲ್ಲ ವಿಷಯ ಹೇಳ್ತಾನೆ. ಈ ಸ್ಟಿಕ್ ನಿಜವಾಗ್ಲೂ ಕೆಲಸ ಮಾಡುತ್ತೆ, ನನಗಾಗಿ ಒಂದು ವಿಶ್ ಕೇಳು ಅಂತ ಹೇಳ್ತಾನೆ. ಮತ್ತು ನನ್ನ ಜೀವನ ಮೊದಲಿನ ತರ ಆಗುವಂತೆ ನೀನು ವಿಶ್ ಕೇಳಬೇಕು ಅಂತ ಕೇಳ್ತಾನೆ. ಆಗ ಯೋನ್ ಕೂಡ ಆಯ್ತು, ನಾನು ಕೇಳ್ತೀನಿ ಅಂತ ಆ ಸ್ಟಿಕ್ ನ ತಗೋತಾನೆ. ಆದ್ರೆ ಅವನು ವಿಶ್ ಕೇಳ್ತಿದ್ದಾಗ ಅವನ ಮನಸ್ಸಲ್ಲಿ ಒಂದು ಆಸೆ ಹುಟ್ಕೊಳ್ಳುತ್ತೆ. ಅವನು ಬೇರ್ ಲೈಫ್ ನಾರ್ಮಲ್ ಆಗ್ಲಿ ಅನ್ನೋದು ಬಿಟ್ಟು ನನಗೆ ತುಂಬಾ ಹಣ ಬೇಕು ಅಂತ ಕೇಳ್ಬಿಡ್ತಾನೆ. ಈಗ ಅವನು ಕಡ್ಡಿ ಮುರಿದ ತಕ್ಷಣ ಅಲ್ಲಿ ದುಡ್ಡಿನ ಮಳೆ ಆಗುತ್ತೆ. ಇದನ್ನ ನೋಡಿ ಬೇರ್ಗೆ ತುಂಬಾ ಬೇಜಾರಾಗುತ್ತೆ. ಅವನ ಫ್ರೆಂಡ್ ಅವನಿಗೆ ಮೋಸ ಮಾಡಿದ್ದಾನೆ ಅಂತ ಅವನು ಅರ್ಥ ಮಾಡ್ಕೋತಾನೆ. ಈಗ ಅವನು ಬೇಜಾರಲ್ಲಿ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಬಂದಾಗ ನಿಕ್ಕಿ ಮತ್ತೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾಳೆ. ಆಕೆ ಒಂದು ಕ್ಷಣ ಬಿಯರ್ನ ನೋಡಿಲ್ಲ ಅಂದ್ರೂ ತನಗೆ ತಾನು ಹರ್ಟ್ ಮಾಡ್ಕೋತಿರ್ತಾಳೆ. ಆಗ ಬೇರ್ಗೆ ಒಂದು ವಿಷಯ ನೆನಪಾಗುತ್ತೆ. ಆ ಸೇಲ್ಸ್ ಗರ್ ಬಿಯರ್ಗೆ ಈ ವಿಷ್ನ ನಾವು ಅಂಡು ಮಾಡ್ಬೇಕಂದ್ರೆ ಒಂದೇ ದಾರಿ ಇದೆ, ಆ ವಿಷ್ನ ಕೇಳಿದ ವ್ಯಕ್ತಿ ಸತ್ತೋಗ್ಬೇಕು ಅಂತ ಹೇಳ್ತಾಳೆ. ಈಗ ಬಿಯರ್ ಇದೆಲ್ಲ ಸರಿ ಆಗ್ಬೇಕಂದ್ರೆ ತಾನು ಸಾಯ್ಬೇಕಂತ ಡಿಸೈಡ್ ಮಾಡ್ತಾನೆ. ಅವನು ಸಾಯೋ ಮುಂಚೆ ನಿಕ್ಕಿನ ತುಂಬಾ ಪ್ರೀತಿಯಿಂದ ನೋಡ್ತಾನೆ. ಆಕೆ ಜೊತೆ ಸ್ಮೈಲ್ ಮಾಡ್ತಾನೆ. ಆಮೇಲೆ ಅವನು ಸೀದಾ ಬಾತ್ರೂಮ್ ಒಳಗೆ ಹೋಗಿ ಒಂದು ಗನ್ ತಗೊಂಡು ತನ್ನನ್ನೇ ತಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಇನ್ನು ಬಿಯರ್ ಸತ್ತ ತಕ್ಷಣ ನಿಕ್ಕಿ ನಾರ್ಮಲ್ ಆಗ್ತಾಳೆ. ಆಕೆಗೆ ಇಷ್ಟು ದಿನ ಏನ್ ನಡೀತಂತ ಏನು ನೆನಪಿರಲ್ಲ. ಆಕೆ ಮುಂದೆ ಬಿಯರ್ ಸತ್ತು ಬಿದ್ದಿರ್ತಾನೆ. ನಿಕ್ಕಿ ತನ್ನ ಕಂಡೀಷನ್ ನ ನೋಡ್ತಾಳೆ. ಆಕೆ ಕೂಡ ವಿಚಿತ್ರವಾಗಿರ್ತಾಳೆ. ಇದನ್ನು ನೋಡಿ ಆಕೆಗೆ ಏನು ಅರ್ಥ ಆಗಲ್ಲ. ಆಕೆ ಜೋರಾಗಿ ಅಳ್ತಿರ್ತಾಳೆ. ನಿಕ್ಕಿ ಪ್ರೀತಿನ ಪಡ್ಕೊಳ್ಳೋಕೆ ಹೋಗಿ ಬಿಯರ್ ಈಗ ಸತ್ತು ಬಿದ್ದಿರ್ತಾನೆ. ಇದೇ ಸೀನ್ ನೊಂದಿಗೆ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.